ತಂಬುಳಿ ಅಂದ್ರೇ ಆರೋಗ್ಯಕರವಾಗಿರುತ್ತೆ, ರುಚಿಯಾಗಿರುತ್ತೆ. ಮುಖ್ಯವಾಗಿ ಬೇಸಿಗೆಯಲ್ಲಿ ನಿಮ್ಮ ದೇಹದ ಉಷ್ಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಹೆಚ್ಚಿಟ್ಟರು ಅಂತ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಚಿಪ್ಪಷ್ಟು ಕಾಯಿ ತುರಿ, 1 ಅಥವಾ 2 ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಒಂದು ಬೇಕಾದರೂ ಹಾಕ್ಕೊಬಹುದು. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4 ಎಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ತೊಳೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಹಾಗೆ ರುಬ್ಬಿ ನೀವು ಚಟ್ನಿ ಕೂಡ ಮಾಡ್ಕೊಬಹುದು. ಸ್ವಲ್ಪ ಜೀರಿಗೆ ಹಾಕಬಹುದು ಅಥವಾ ಒಗ್ಗರಣೆಗೆ ಬೇಕಾದರೂ ಜೀರಿಗೆ ಹಾಕ್ಕೊಬಹುದು. ನಾನಿಲ್ಲಿ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ತೀನಿ. ಮೊಸರು ಅಥವಾ ಮಜ್ಜಿಗೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಬಹುದು. ನಾನಿಲ್ಲಿ ಮಜ್ಜಿಗೆ 1 ಲೋಟ ಅಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನುಣ್ಣಗೆ ರುಬ್ಬಿ ತರ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿದ್ದೀನಿ. ರುಬ್ಬಿರೋ ಅಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಲೋಟ ಮಜ್ಜಿಗೆ ಹಾಕಿ ಒಂದು ಸರಿ ಸುತ್ತಿ ತಗೊಬಂದರೆ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸರಿಯಾಗಿರುತ್ತೆ. ಅನ್ನಕ್ಕೆ ಅಂದರೆ ಈ ರೀತಿ ತಿಕ್ಕಾಗಿ, ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ. ತಂಬುಳಿ ಅಂದ್ರೇ ಸ್ವಲ್ಪ ತೆಳ್ಳಗೆ ಮಜ್ಜಿಗೆ ರೀತಿಯೇ ಮಾಡ್ಕೊಳ್ತೀವಿ. ಈ ರೀತಿ ಇದ್ದರೆ ಕನ್ಸಿಸ್ಟೆನ್ಸಿ ಅನ್ನಕ್ಕಾದರೆ ಸಾಕು. ನೀವು ಕುಡಿಯೋದಕ್ಕಾದರೆ ಇನ್ನೂ 1 ಲೋಟ ಅಷ್ಟು ಮಜ್ಜಿಗೆ ಅಥವಾ ನೀರನ್ನು ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈ ಬೇಸಿಗೆಯಲ್ಲಿ ಸ್ಟವ್ ಆನ್ ಮಾಡದೆ ಸುಮಾರು ರೆಸಿಪಿಗಳನ್ನ ಮಾಡ್ಕೊಬಹುದು. ಇದೇ ರೀತಿಯೇ ತಿನ್ಬಹುದು, ಅಥವಾ ಒಗ್ಗರಣೆ ಬೇಕಾದರೂ ಮಾಡ್ಕೊಬೋದು. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ತಂದಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಒಂದು 2-3 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಒಗ್ಗರಣೆಗೆ ಒಂದು ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು, ನಿಮ್ಗೆ ಖಾರ ಜಾಸ್ತಿ ಬೇಕಾದರೆ. ಸ್ವಲ್ಪ ಹಿಂಗು ಹಾಕ್ಕೊಳ್ತೀನಿ. ಇಷ್ಟೇ ಕಣ್ರಿ, ಸಿಂಪಲ್ ಆದ ಒಗ್ಗರಣೆ. ಇಷ್ಟು ಒಗ್ಗರಣೆ ಹಾಕಿ ನೀವು ತಂಬುಳಿಗೆ ಹಾಕಿದ್ರೆ ಮುಗೀತು. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕಾಗಲಿ, ನೀವು ಕುಡಿಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಅನ್ನಕ್ಕಂದರೆ ಈ ಕನ್ಸಿಸ್ಟೆನ್ಸಿ ಸಾಕು. ಈ ಬೇಸಿಗೆಗೆ ತುಂಬ ತಂಪಾಗಿರುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ. ಸುಮಾರು ರೆಸಿಪಿಗಳು ತಂಬುಳಿಯಲ್ಲಿ ಸುಮಾರು ರೆಸಿಪಿಗಳು ಮಾಡ್ಕೊಬಹುದು. ಆ ರೆಸಿಪಿಗಳನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿರಿ. ನಾನು ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ತುಂಬ ಹಳೆಯ ಪದ್ಧತಿಯ ರೆಸಿಪಿಗಳಾಗಲಿ, ಹೊಸ ರೆಸಿಪಿಗಳನ್ನಾಗಲಿ. ಮಾವಿನಕಾಯಿ ತಂಬುಳಿ ಅಂತೂ ತುಂಬ ಚೆನ್ನಾಗಿದೆ. ತಪ್ಪದೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗೆ ತುಂಬ ತಂಪಾಗೂ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳು ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.